ದಾಳಿಂಬೆ ಹಣ್ಣಿನ ಸಿಪ್ಪೆನ ಒಣಸಿಟ್ಕೊಂಡಿದ್ದೆ. ನಿಮಗೆಲ್ಲ ಗೊತ್ತು ದಾಳಿಂಬೆ ಹಣ್ಣನ್ನು ಯೂಸ್ ಮಾಡಿಬಿಟ್ಟು ಸಿಪ್ಪೆನ ನಾವು ಬಿಸಾಕ್ತೀವಿ ಅಂತ. ನಾನಿಲ್ಲಿ 2 ಥರವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫೇಸ್ಗೆ, ಹಾಗೆ ಇನ್ನೊಂದು ಕಷಾಯದ ಥರ ಕುಡಿಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೀವು ಇದೇ ಥರ ಟ್ರೈ ಮಾಡಿ. ಒಂದು 5 ರಿಂದ 6 ಬಿಸಿಲಿಗೆ ಹಾಕಿದ್ದೆ ನಾನು ಸಿಪ್ಪೆಗಳನ್ನು. ಈ ರೀತಿ ಮಿಕ್ಸರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಚೆನ್ನಾಗಿ ಗಾಳಿಸ್ಕೊಳ್ಬೇಕು. ಈ ರೀತಿ ಗಾಳಿಸೋದು ಬರುತ್ತಲ್ಲ, ಚಾಯ್ ಗಾಳಿಸೋದು, ಅದರಲ್ಲಿ ಗಾಳಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಆಗಿದೆ. ಈ ಪೌಡ್ರನ್ನ ನಾನು ಫೇಸ್ಗೆ ಸ್ಕ್ರಬ್ಬರ್ ರೀತಿ ಯೂಸ್ ಮಾಡ್ತೀನಿ. ಮೊಸರು ಅಥವಾ ಹಾಲನ್ನು ಯೂಸ್ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು, ಸ್ಕ್ರಬ್ ಮಾಡ್ಕೊಳ್ಬೇಕು. ಒಂದು 5-10 ನಿಮಿಷ ಸ್ಕ್ರಬ್ ಮಾಡಿಕೊಂಡ್ರೆ ಫೇಸಲ್ಲಿರೋ ಡೆಡ್ ಸ್ಕಿನ್ ಹಾಗೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ, ಹಾಗೆ ಗ್ಲೋ ಕೂಡ ಬರುತ್ತೆ. ನಾನು ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಹಾಗೆ ಇನ್ನೊಂದು ಕಷಾಯ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲು ಮಿಕ್ಕಿತ್ತು, ಅದಕ್ಕೆ ಯಾವುದು ಗಳಿಸ್ಲಿಕ್ಕಾಗಿಲ್ಲ ಅಂತಹ ಕಡಿಗಳನ್ನೆಲ್ಲ ಪ್ರೊಮೊಗ್ರಾನೇಟ್ ಅಂದರೆ ದಾಳಿಂಬೆ ಸಿಪ್ಪೆಯಿಂದ ಪೌಡರ್ ಆಗದೇ ಇರುವಂಥದ್ದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕುವ ಅವಶ್ಯಕತೆ ಇಲ್ಲ, ಬೆಲ್ಲನ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಯೋದು ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಫೇಸ್ಗೆ ಮೊಸರನ್ನ ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ. 5-10 ನಿಮಿಷ ಚೆನ್ನಾಗಿ ಕೊಡಬೇಕು. ಇನ್ಸ್ಟೆಂಟ್ ಗ್ಲೋ ಬರಲಿಕ್ಕೆ ಇದನ್ನು ಯೂಸ್ ಮಾಡಬೇಕು. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ದಪ್ಪ ಆಗಿಬಿಟ್ರೆ ಅಂತ. ಈ ರೀತಿಯಾಗಿ ನ್ಯಾಚುರಲ್ ಆಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಮ್ಮ ಫೇಸ್ನ ಹಾಗೆ ನಮ್ಮ ಹೆಲ್ತ್ನ ಚೆನ್ನಾಗಿಟ್ಕೊಳ್ಬೋದು. ನನಗೆ ಎಸ್ಪೆಷಲಿ ಇಷ್ಟ, ಹಾಗಾಗಿ ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡಿದೆ. ನಿಮಗೆ ಗೊತ್ತು, ಹೊರಗಡೆ ಸಿಗುವಂತಹ ಕೆಮಿಕಲ್ಸ್ ಯುಕ್ತವಾದ ಫೇಶಿಯಲ್ ಹಾಗೆ ಈ ರೀತಿ ಸ್ಕ್ರಬ್ಬರ್ಸ್ ಎಲ್ಲ ಬರುತ್ತೆ. ಮುಖನ ಇನ್ಸ್ಟೆಂಟಾಗಿ ಗ್ಲೋ ಕೊಟ್ಟರು ಕ್ರಮೇಣ ಅದು ನಮ್ಮ ಮುಖನ ಹಾಳು ಮಾಡುತ್ತೆ, ಸ್ಕಿನ್ನ ಹಾಳು ಮಾಡುತ್ತೆ. ಹಾಗಾಗಿ ನಾನು ಮನೇಲೇ ಏನೆಲ್ಲ ಟ್ರೈ ಮಾಡ್ಬೋದು ಅದಂಥದ್ದನ್ನೆಲ್ಲ ಮನೇಲೇ ಟ್ರೈ ಮಾಡ್ತೀನಿ. ಹಾಗೆ ನನಗೆ ಗುಡ್ ರಿಸಲ್ಟ್ ಏನಾದರೂ ಬಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳೋದು, ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಯೂಸ್ ಆಗಬಹುದು ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡಿದೆ. ದಾಳಿಂಬೆ ಏನು ಕಡಿಮೆ ರೇಟಿಗೆ ಏನು ಸಿಗಲ್ಲ, ಬಿಸಾಕಬಾರ್ದು ಅಂತಲ್ಲ, ನಾನು ಮೊದಲು ಬಿಸಾಕ್ತಾ ಇದ್ದೆ. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ದಾಳಿಂಬೆ ಸಿಪ್ಪೆನ ಬಿಸಾಕಲ್ಲ, ಒಣಗಿಸಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಕುಡಿಲಿಕ್ಕೆ ಕಷಾಯ ಮಾಡ್ಕೊಳ್ಬೋದು, ಹಾಗೆ ಸ್ಕ್ರಬ್ಬನ್ನು ಕೂಡ ಮಾಡ್ಕೊಳ್ಬೋದು ಅಂತ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಯೂಸ್ ಆಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.